ಈಗ ಸರ್ಕಾರದಿಂದ ಬರ್ತಾ ಇರುವಂತ ಬಿಲ್ಲು ಪ್ರತಿ ಒಬ್ರಿಗೂ, ಈಗ ಅಬ್ದುಲ್ ರಜಾಕ್ ಅವ್ರು ಹೇಳಿದ್ರು, ಯಾರು ಹೇಳ್ತಾರೆ ಆತರ ದ್ವೇಷ ಭಾಷಣ ಆಗುತ್ತೆ ಅಂತ ಹೇಳಿ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅವ್ರು ಮೌಲಾನಾ ಬಗ್ಗೆ ಹೇಳಿದ್ರು, ಅವರು ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮುಂದೆ ಹೋಗ್ಬಿಟ್ಟು ಹೇಳಿದವ್ರ ಮೇಲೂ ಹೇಳಿದ್ರು. ಅಂತ ಕಡೆ ಎಲ್ಲಾ ಕಡೆನೂ FIR ಗಳು ಆಗ್ತಾ ಇದ್ದಾವೆ. ಬಹಳಷ್ಟು ಕಡೆ ಒಳ್ಳೇದ್ ಹೇಳಿದ್ರು ಕೂಡ ದ್ವೇಷ ಭಾಷಣ ಅಂತ ಕೂಡ FIR ಆಗಿರುವಂತದ್ದಿದೆ. ಕಾನೂನು ಅನ್ನೋದು ಎಲ್ಲಾರ್ಗೂ, ಸಂವಿಧಾನ ಸಮಾನತೆಯಿಂದ ಎಲ್ಲಾರ್ಗೂ ತಗೊಂಡ್ ಹೋಗ್ತಾ ಇದೆ. ಇದ್ರಲ್ಲಿ ಈಗ ಬರುವಂತ ಬಿಲ್ಲು ನೀವು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಈಗ NRC ಅಂತ ತೆಗೆದ್ರು, ಅದು ಕೂಡ ಸರ್ಕಾರದಿಂದ, ಸೆಂಟ್ರಲ್ ಗವರ್ಮೆಂಟ್ ಇಂದ ನಮಗ್ ಕನ್ವರ್ಟ್ ಮಾಡಕ್ ನೋಡಿದ್ರು. CAA ಅಂತ ತಗೊಂಡ್ ಬಂದ್ರು, ಇದು ಡೈವರ್ಟ್ ಮಾಡಕ್ಕೆ ನೋಡಿದ್ರು. ಆಮೇಲೆ ಈಗ ಇದನ್ನ ತಗೊಂಡ್ಬರ್ತಾ ಇದಾರೋದು ಡೈವರ್ಟ್ ಮಾಡ್ತಾ ಇದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ವಕ್ಫ್ ಬೋರ್ಡ್ ಬಿಲ್ ತಂದಿದ್ದು ಕೂಡ ಸರ್ಕಾರ ಮುಸಲ್ಮಾನರ ಗಮನ ಡೈವರ್ಟ್ ಮಾಡಕ್ಕೋಸ್ಕರ ಈ ತರ ತರ್ತಾ ಇರೋದು ಅಂತ ನಾನು ಹೇಳಕ್ ಇಷ್ಟಪಟ್ಟೆ. ನನ್ನ ಪ್ರಶ್ನೆ ಏನ್ ಗೊತ್ತಾ, ನಿಮ್ಗೆ ನನ್ನ ಪ್ರಶ್ನೆ ಏನ್ ಗೊತ್ತಾ, ನಿಮಗೆ ಡೈವರ್ಟ್ ಆಗ್ತಾ ಇದೀವಿ ಅಂತ, ಡೈವರ್ಟ್ ಮಾಡ್ತಾ ಇದಾರೆ ಅಂತ ಈಗ ಅನಿಸ್ತಾ ಇದೆಯಲ್ಲ, ಮೋದಿಜಿ ಅವ್ರು ಮಾಡಿದಾಗ ಅನಿಸ್ಲಿಲ್ವಾ?